ದಶಕದಿಂದ ನೆನಗುದಿಗೆಗೆ ಬಿದ್ದಿದ್ದ, ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಯಾವ ರಸ್ತೆಗಳು ಅದೃಷ್ಟ ರೇಖೆಯಂತೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ, ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಹಾದು ಹೋಗುತ್ತಿದ್ದವೋ ಅವು ಈ ಭಾಗದ ಜನರ ಭಾಗ್ಯ ಬದಲಿಸಬಹುದಿತ್ತು. 20 ವರ್ಷ, 30 ವರ್ಷ, 100 ವರ್ಷಗಳ ಹಿಂದೆ ಘೋಷಣೆಯಾದ ಈ ಭಾಗದ ರೈಲ್ವೆ ಯೋಜನೆಗಳು ಬರೀ ಘೋಷಣೆಯಾಗಿ ಉಳಿಯದೆ ನಿಗದಿತ ಸಮಯದಲ್ಲಿ ಅನುಷ್ಠಾನಗೊಂಡಿದ್ದರೆ ದೇಶದ ಉದ್ದಗಲವನ್ನೂ ಬೆಸೆಯುವ ರೈಲ್ವೆ ಮಾರ್ಗಗಳು ಇಲ್ಲಿನ ಕೃಷಿ, ಕೈಗಾರಿಕೆ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಮುನ್ನುಡಿ ಬರೆಯಬಹುದಿತ್ತು. LPG ಸಿಲಿಂಡರ್ ವರ್ಷಕ್ಕೆ 9 ಕೊಡ್ತೀವಿ, 12 ಕೊಡ್ತೀವಿ ಅಂತ ಲೆಕ್ಕ ಹಾಕ್ತಿದ್ದವರು ಬುಕ್ ಮಾಡಿದ ಸಿಲಿಂಡರ್ 15 ದಿನಗಳಾದ್ರೂ ಸಿಗ್ತಿರ್ಲಿಲ್ಲ. ಬ್ಲ್ಯಾಕ್ ಅಲ್ಲಿ ತರಬೇಕಾಗಿತ್ತು. ಇನ್ನು ನಮ್ಮಂತ ಬಡವರ ಮನೆ ತಲುಪುತ್ತಾ? ರೈತನ ಜಮೀನು ಸೇರಬೇಕಿದ್ದ ಯೂರಿಯಾ ಗೊಬ್ಬರ ರೈತನಿಗೆ ಸಿಗ್ತಿರ್ಲಿಲ್ಲ. ಕಾಳ ಸಂತೆಯಲ್ಲಿ ಮಾರಾಟವಾಗುತ್ತಿದ್ರು, ಕಣ್ಣುಮುಚ್ಚಿ ಕುಳಿತಿದ್ರು. ಇನ್ನು ನಮ್ಮನ್ನ ಬೆಂಬಲ ಬೆಲೆ, ಬೆಳೆ ವಿಮೆಯಿಂದ ಕೈ ಹಿಡಿಯೋರಾದ್ರೂ ಯಾರು? मैं नरेंद्र दामोदर दास मोदी ईश्वर की शपथ लेता हूं कि प्रधानमंत्री के रूप में ಕರಡಿ ಸಂಗಣ್ಣ ಅಮರಪ್ಪ ಎಂಬ ಹೆಸರಿನವನಾದ ನಾನು ಲೋಕಸಭೆಯ ಸದಸ್ಯನಾಗಿ ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಮತ್ತು ನನ್ನ ಕ್ಷೇತ್ರದ ಮತದಾರ ದೇವರುಗಳ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಸರಳ ಸಜ್ಜನಿಕೆಯ ಕೊಪ್ಪಳ ಸಂಸದ ಕರಡಿ ಸಂಗಣ್ಣನವರ ಈ ಭಾಗದ ನಾಡಿ ಮಿಡಿತ ಭಗೀರಥ ಪ್ರಯತ್ನ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವಾಗಿ, ದಿಟ್ಟ ಉತ್ತರವಾಗಿ 5 ವರ್ಷದ ಸಾಧನೆಗಳು ತಲೆ ಎತ್ತಿ ನಿಂತಿವೆ. ಮೋದಿ ಸರ್ಕಾರದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಾಫ್ ನಿಯತ್ ಸಹಿ ವಿಕಾಸ್ ಮಂತ್ರ ನಮ್ಮ ಗೌರವವನ್ನು ಹೆಚ್ಚಿಸಿದೆ, ನಮ್ಮ ಮನೆ ತಲುಪಿದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 5 ವರ್ಷಗಳಲ್ಲಿ ಅಸಾಧ್ಯವಾದದ್ದು ಸಾಧ್ಯವಾಗಿದೆ. ಮತ್ತೊಮ್ಮೆ ಮೋದಿ, ಮತ್ತೊಮ್ಮೆ ಕರಡಿ ಸಂಗಣ್ಣ.